ನಿಮ್ಮ ಕಷ್ಟಗಳೇ, ನಿಮ್ಮ ಶ್ರಮಗಳೇ, ನಿಮ್ಮ ಬಾಧೆಗಳೇ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಒಯ್ಯುತ್ತವೆ. ನಮ್ಮ ಕಷ್ಟಗಳೇ, ನಮ್ಮ ಶ್ರಮಗಳೇ, ನಮ್ಮ ಬಾಧೆಗಳೇ ನಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಒಯ್ಯುತ್ತವೆ. ವಾಕ್ಯ ಓದೋಣ. 1 ಪೇತ್ರ 5:10. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ದೇವ ಸ್ತೋತ್ರ. ಮಗನಿ ಮಗಳೇ, ಸೋದರ ಸೋದರಿ, ಈಗ ಓದಿದಂಥ ವಾಕ್ಯ ಪೇತ್ರನು ಬರಿತಾನೆ. ಕ್ರಿಸ್ತನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಗಂಡ್ಮಕ್ಕಳಿಗೆ ಹೇಳ್ತೀನಿ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಸ್ತ್ರೀಯರಿಗೆ ಹೇಳ್ತೀನಿ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಮೊದಲೇ ಲೈನವ್ರಿಗೆ ಹೇಳ್ತೀನಿ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಮಧ್ಯದಲ್ಲಿ ಕೂತ್ಕೊಂಡವ್ರಿಗೆ ಹೇಳ್ತೀನಿ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಕೊನೆ ಚೇರಲ್ಲಿ ಕೂತ್ಕೊಂಡವ್ರಿಗೆ ಹೇಳ್ತೀನಿ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಮುಂದೆ ನೋಡ್ರಿ, ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತಂದು ನೆಲೆಗೊಳಿಸಿ ನಿಮ್ಮನ್ನು ಬಲಪಡಿಸುವನು. ದೇವರು ವಾಗ್ದಾನ ಮಾಡ್ತಾನೆ. ಹಾಲೆಲೂಯ. ಈಗ ರೋಷ ಆಮೇಲೆ ಹೇಳ್ರಿ. ಈ 2025 ಸೆಪ್ಟೆಂಬರ್ 2ನೇ ವಾರದಲ್ಲಿ ಶ್ರಮಗಳಲ್ಲಿ, ಕಷ್ಟಗಳಲ್ಲಿ, ಬಾಧೆಗಳಲ್ಲಿ ಹಾದು ಹೋಗುತ್ತಿರುವಂಥ ದೇವ್ರ ಮಕ್ಕಳಿಗೆ ದೇವರು ವಾಗ್ದಾನ ಮಾಡ್ತಾನೆ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮ ಕುಟುಂಬನ ನೆಕ್ಸ್ಟ್ ಲೆವೆಲಿಗೆ ತರ್ತೀನಿ, ನಿಮ್ಮ ಮಕ್ಕಳನ್ನ ನೆಕ್ಸ್ಟ್ ಲೆವೆಲಿಗೆ ತರ್ತೀನಿ, ನಿಮ್ಮ ಗಂಡನನ್ನ ನೆಕ್ಸ್ಟ್ ಲೆವೆಲಿಗೆ ತರ್ತೀನಿ, ನಿಮ್ಮ ದುಡಿಮೆಗಳನ್ನ ನೆಕ್ಸ್ಟ್ ಲೆವೆಲಿಗೆ ತರ್ತೀನಿ, ನಿಮ್ಮ ಬಿಸ್ನೆಸ್ಗಳನ್ನ ನೆಕ್ಸ್ಟ್ ಲೆವೆಲಿಗೆ ತರ್ತೇನೆ, ಈ ಸೇವೆನ ನೆಕ್ಸ್ಟ್ ಲೆವೆಲಿಗೆ ತರ್ತೇನೆ. ಒಂದು ಮಾತು ಹೇಳ್ತೀನಿ, ಹಾಲೆಲೂಯ. ಈ ಭಾನುವಾರ ದಿನ ಈ ಆಲಯದಲ್ಲಿ ಯಾರಾದರೂ ಬಾಧೆಯಲ್ಲಿ ಕೂತ್ಕೊಂಡಿದ್ದೀರಾ, ವೇದನೆಯಲ್ಲಿ ಕೂತ್ಕೊಂಡಿದ್ದೀರಾ, ಕಣ್ಣೀರಲ್ಲಿ ಕೂತ್ಕೊಂಡಿದ್ದೀರಾ, ನಿರಾಶೆಯಲ್ಲಿ ಕೂತ್ಕೊಂಡಿದ್ದೀರಾ, ನಿಸ್ಸಹಾಯಕ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀರಾ, ಇನ್ನು ಎಲ್ಲಿವರೆಗಪ್ಪ ಈ ಕಷ್ಟ, ಎಲ್ಲಿವರೆಗಪ್ಪ ಗೋಳು, ಎಲ್ಲಿವರೆಗಪ್ಪ ಕಣ್ಣೀರು, ಎಲ್ಲಿವರೆಗಪ್ಪ ಬಾಧೆ, ಎಲ್ಲಿವರೆಗಪ್ಪ ಇಕ್ಕಟ್ಟು, ಎಲ್ಲಿವರೆಗಪ್ಪ ಸಾಲ, ಎಲ್ಲಿವರೆಗ ಈ ಬಂಧನ, ಎಲ್ಲಿವರೆಗಪ್ಪ ಈ ಒಂದು ಇಕ್ಕಟ್ಟುಗಳು, ಆ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀರಾ? ನನ್ನ ದೇವ್ರು ಹೇಳ್ತಾನೆ, ಸ್ವಲ್ಪ ಕಾಲ ಆದ ನಂತರ ನಿಮ್ಮನ್ನು ಆ ಬಂಧನದಿಂದ ಹೊರಗೆ ತರ್ತಾನೆ, ಆ ಇಕ್ಕಟ್ಟಿಂದ ಹೊರಗೆ ತರ್ತಾನೆ, ಆ ಇಬ್ಬಂದಿಯ ಹೊರಗೆ ತರ್ತಾನೆ, ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನ ಮೇಲೆ ತರ್ತಾನೆ. ಪಕ್ಕದಲ್ಲಿ ಕೂತ್ಕೊಂಡವರಿಗೆ ಕೈ ಕೊಟ್ಟು ಹೇಳ್ರಿ, ಹಾಲೆಲೂಯ. ಈ ಕಷ್ಟಗಳು, ಈ ಬಾಧೆಗಳು, ಈ ಕಣ್ಣೀರು, ಈ ನೋವು, ಈ ವೇದನೆ ಸ್ವಲ್ಪ ಕಾಲ ಅಷ್ಟೇ. ಇದರ ನಂತರ ದೇವರು ವಾಗ್ದಾನ ಮಾಡ್ತಾನೆ, ನಿಮ್ಮ ಕುಟುಂಬನ ದೇವರು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಲೋಕದ ಕಷ್ಟ ಬೇಗ ನೀಗುವುದು, ಮಹಿಮೆ ಹೊಂದುವೆವು, ಮರೆಯದಿರು ಮಗನೇ. ಲೋಕದ ಕಷ್ಟಗಳು ಯಾವಾಗ ನೀಗುತ್ತೆ? ಬೇಗ ನೀಗುತ್ತೆ. ಸ್ವಲ್ಪ ಕಾಲ ಬಾಧೆ ಪಟ್ಟ ನಂತರ
ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ಒಯ್ತೀನಿ. ಈ ರೀತಿ ವಾಗ್ದಾನ ಮಾಡಿರೋದು ಒಬ್ಬ ಅಪೊಸ್ತಲ ಅಲ್ಲ, ಒಬ್ಬ ಪಾಸ್ಟರ್ ಅಲ್ಲ, ಒಬ್ಬ ಸುವಾರ್ತಿಕ ಅಲ್ಲ, ಒಬ್ಬ ಉಪದೇಶಕ ಅಲ್ಲ, ಒಬ್ಬ ಪ್ರವಾದಿ ಅಲ್ಲ. ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಒಯ್ತೀನಂತ ವಾಗ್ದಾನ ಮಾಡಿರೋದು ಸೃಷ್ಟಿಕರ್ತನಾದ ದೇವರೇ. ವಿಮೋಚನೆ ಕಂಡ ಬರೆದ ಪುಸ್ತಕ 1ನೇ ಅಧ್ಯಾಯ 2ನೇ ವಚನ. 1ನೇ ಅಧ್ಯಾಯ 2ನೇ ವಚನ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು, ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಐಗುಪ್ತ ದೇಶದಲ್ಲಿ ಐಗುಪ್ತರು 400 ವರ್ಷಗಳ ಕಾಲ ಇಸ್ರಾಯೇಲ್ರನ್ನ, ದೇವ ಜನರನ್ನ, ದೇವ ಮಕ್ಕಳನ್ನ ಬಾಧೆಪಡಿಸಿದ್ದಾರೆ. 400 ವರ್ಷಗಳು ಬಾಧೆಪಡಿಸಿದ್ದಾರೆ. 400 ವರ್ಷ ಬಾಧೆಪಡಿಸಿದ್ದಾರೆ. ಅಮ್ಮ ಕೇಳು, 400 ವರ್ಷ ಬಾಧೆಪಡಿಸಿದ್ದಾರೆ. 400 ವರ್ಷಗಳ ಕಾಲ ಐಗುಪ್ತರಿಂದ ಇಸ್ರಾಯೇಲರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ, ಅಷ್ಟು ಬಾಧೆಪಡಿಸಿದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಐಗುಪ್ತರು ಇಸ್ರಾಯೇಲರನ್ನ ಎಷ್ಟು ಉಪದ್ರವ ಪಡಿಸಿದರು, ಈ ಇಸ್ರಾಯೇಲರನ್ನ ದೇವರು ಹೆಚ್ಚಿಸಿದಾನೆ, ಅತ್ಯಧಿಕವಾಗಿ ಹೆಚ್ಚಿಸಿದಾನೆ, ಅತ್ಯಧಿಕವಾಗಿ ಅಭಿವೃದ್ಧಿಪಡಿಸಿದಾನೆ. ಅವರು ಎಷ್ಟು ಉಪದ್ರವ ಪಡಿಸಿದ್ರು, ಇಸ್ರಾಯೇಲರ ಸಂಖ್ಯೆ ಹೆಚ್ಚಾಗಿದೆ. ಹಲ್ಲೆಲೂಯಾ. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು, ಆಮೇಲೆ ಬರಬೇಕು. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆ ಮಾತಾಡೋದು. ಅಪವಾದಿ ಸೈತಾನನು ನಿಮಗೆಷ್ಟು ಉಪದ್ರವ ಪಡಿಸಿದ್ರು, ನಿಮ್ಮನ್ನು ಎಷ್ಟು ಬಾಧಿಸಿದ್ರು, ಇನ್ನು ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸ್ತಾನೆ. ಆಮೆನ್. ಶತ್ರುಗಳು ನಿಮ್ಮನ್ನು ಎಷ್ಟು ಬಾಧೆಪಡಿಸಿದ್ರು, ನಿಮ್ಮ ಕುಟುಂಬ ಅತ್ಯಧಿಕವಾಗಿ ಬೆಳೆಯುತ್ತಾ ಹೋಗುತ್ತೆ. ಶತ್ರುಗಳು ಬಾಧೆಪಡಿಸಿದಷ್ಟು ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತಾ ಹೋಗ್ತೀರಿ. ಆಮೇನ್. ಶತ್ರುಗಳು ಬಾಧೆಪಡಿಸಿದಷ್ಟು ನಿಮ್ಮ ಬಿಸಿನೆಸ್ ಅತ್ಯಧಿಕವಾಗಿ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ. ಶತ್ರುಗಳು ಬಾಧೆಪಡಿಸಿದಷ್ಟು ನಮ್ಮ ಸಭೆ ಅತ್ಯಧಿಕವಾಗಿ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ. ಶತ್ರುಗಳು ಬಾಧೆಪಡಿಸಿದಷ್ಟು ನಿಮ್ಮ ಗಂಡ ಮಕ್ಕಳು ಅತ್ಯಧಿಕವಾಗಿ ಅಭಿವೃದ್ಧಿ ಆಗುತ್ತಾ ಹೋಗುತ್ತಾರೆ. ಶತ್ರುಗಳು ಬಾಧೆಪಡಿಸಿದಷ್ಟು ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಮೇಲೆ ಹೋಗ್ತಾ ಇದ್ದಾರೆ. ಬಾಧೆಪಡಿಸಿದಷ್ಟು ನಮ್ಮ ಸಭೆ ಜನರನ್ನ ದೇವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದಾನೆ. ಶತ್ರುಗಳು ಉಪದ್ರವ ಪಡಿಸಿದಷ್ಟು, ಬಾಧೆಪಡಿಸಿದಷ್ಟು ಗಂಡ ಹೆಂಡತಿ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಶತ್ರುಗಳು ಬಾಧೆಪಡಿಸಿದಷ್ಟು ತಂದೆ ಮಕ್ಕಳು, ತಾಯಿ ಮಕ್ಕಳು ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಶತ್ರು ಬಾಧೆಪಡಿಸಿದಷ್ಟು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ದುಡಿಮೆ, ನಿಮ್ಮ ಬಿಸ್ನೆಸ್, ಸೇವೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇಸ್ರಾಯೇಲ್ ಜನ ಶ್ರಮಗಳಲ್ಲಿದ್ದಾರೆ, ಬಾಧೆಗಳಲ್ಲಿದ್ದಾರೆ, ಕಷ್ಟಗಳಲ್ಲಿ ಮುಳುಗಿದ್ದಾರೆ. ದೇವರು ಆಶ್ಚರ್ಯವಾಗಿ ಆ ಶ್ರಮಗಳಿಂದ ಹೊರಗೆ ತಂದಿದ್ದಾನೆ. ಇವತ್ತು ಅದೇ ದೇವರು
ಕಷ್ಟದಲ್ಲಿ, ಶ್ರಮಗಳಲ್ಲಿ, ಬಾಧೆಗಳಲ್ಲಿ ಮುಳುಗಿರುವಂಥ ನಿಮ್ಮನ್ನು ಕೂಡ ಇಸ್ರಾಯೇಲರನ್ನ ಶ್ರಮಗಳಿಂದ ಹೊರಗೆ ತಂದ ದೇವರು ಈ ಮಧ್ಯಾಹ್ನ ವೇಳೆಯಲ್ಲಿ ನಿಮ್ಮನ್ನು ಕೂಡ ಕಷ್ಟಗಳಿಂದ, ಬಾಧೆಗಳಿಂದ, ಶ್ರಮಗಳಿಂದ ಹೊರಗೆ ತಂದು, ಬರೀ ಹೊರಗೆ ತರೋದು ಮಾತ್ರ ಅಲ್ಲ, ನೆಕ್ಸ್ಟ್ ಲೆವೆಲ್ಗೆ ದೇವರ ಮೇಲೆ ಒಯ್ತಾ ಇದ್ದಾನೆ. ಒಂದು ಮಾತು ಹೇಳ್ತೀನಿ ದೇಶೋತ್ರ. ಸೈತಾನನು ಶ್ರಮಗಳನ್ನ ಕಳಿಸಿ, ಆಮೇಲೆ ಬರಲಿಲ್ಲಮ್ಮ, ಸೈತಾನನು ಶ್ರಮೆಗಳನ್ನ ಕಳಿಸಿ, ಕಷ್ಟಗಳನ್ನ ತಂದಾಕಿ, ಬಾಧೆಗಳನ್ನ ತಂದಾಕಿ ನಿಮ್ಮನ್ನು ಪತನ ಮಾಡಲಿಕ್ಕೆ ನೋಡ್ತಾನೆ, ನಿಮ್ಮನ್ನು ನಾಶ ಮಾಡಲಿಕ್ಕೆ ನೋಡ್ತಾನೆ, ನಿಮ್ಮನ್ನು ಹಾಳು ಮಾಡಲಿಕ್ಕೆ ನೋಡ್ತಾನೆ. ಯಾರು? ಶ್ರಮಗಳನ್ನ ಕಳಿಸಿ, ಕಷ್ಟ ಕಳಿಸಿ, ಬಾಧೆ ಕಳಿಸಿ ನಿಮ್ಮನ್ನು ನಾಶ ಮಾಡಲಿಕ್ಕೆ ನೋಡ್ತಾನೆ, ನಿಮ್ಮನ್ನು ಪತನ ಮಾಡಲಿಕ್ಕೆ ನೋಡ್ತಾನೆ. ಆದರೆ ಇವತ್ತು ಅವನಿಗೊಂದು ಸತ್ಯ ಗೊತ್ತಿಲ್ಲ, ಅವನಿಗೊಂದು ಸತ್ಯ ಗೊತ್ತಿಲ್ಲ. ನಾನು ನೀನು ಆರಾಧನೆ ಮಾಡೋ ದೇವರು, ಅಲೋ, ನಾನು ನೀನು ಆರಾಧನೆ ಮಾಡೋ ದೇವರು ಆ ಕಷ್ಟಗಳನ್ನೇ, ಆ ಶ್ರಮಗಳನ್ನೇ, ಆ ಬಾಧೆಗಳನ್ನೇ ಪರಲೋಕಕ್ಕೆ ಏಣಿ ಥರ ಮಾಡಿಕೊಂಡು ಆ ಕಷ್ಟಗಳ ಮೂಲಕನೇ, ಆ ಬಾಧೆಗಳ ಮೂಲಕನೇ ನಿನ್ನನ್ನು ಮೇಲೆ ತರ್ತಾನೆ. ಆ ಕಷ್ಟಗಳನ್ನ, ಆ ಶ್ರಮಗಳನ್ನ, ಆ ಬಾಧೆಗಳನ್ನ ದೇವರು ಏಣಿಯಾಗಿ ಮಾಡಿ, ಮೆಟ್ಟಿಲುಗಳಾಗಿ ಮಾಡಿ ನಿಮ್ಮ ಕುಟುಂಬನ ಮೇಲೆ ತರ್ತಾನೆ, ನಿಮ್ಮ ಮಕ್ಕಳನ್ನ ಮೇಲೆ ತರ್ತಾನೆ, ನಿಮ್ಮ ದುಡಿಮೆನ ಮೇಲೆ ತರ್ತಾನೆ, ನಿಮ್ಮ ಬಿಸಿನೆಸ್ ಮೇಲೆ ತರ್ತಾನೆ. ನೆಕ್ಸ್ಟ್ ಲೆವೆಲ್ಗೆ ದೇವರು ಒಯ್ತಾನೆ. ಕಷ್ಟಗಳನ್ನ ಏಣಿಯಾಗಿ ದೇವರು ಬದಲಾಯಿಸ್ತಾನೆ, ಮೆಟ್ಟಿಲಾಗಿ ದೇವರು ಬದಲಾಯಿಸ್ತಾನೆ. ಪಕ್ಕದವ್ರು ಹೇಳ್ರಿ, ನಿಮ್ಮ ಕಷ್ಟಗಳನ್ನ ದೇವರು ನಿನ್ನ ಮೇಲೆ ಹೋಗಲಿಕ್ಕೆ ಒಂದು ಏಣಿಯಾಗಿ ಬದಲಾಯಿಸ್ತಾನೆ, ಮೆಟ್ಟಿಲಾಗಿ ಬದಲಾಯಿಸ್ತಾನೆ. ಕಷ್ಟಗಳು ಬಂದ ನೀನು ಅನ್ಕೋಬೇಕು, ನನಗೋಸ್ಕರ ದೇವರು ಆಲ್ರೆಡಿ ಏಣಿ ರೆಡಿ ಮಾಡಿದ್ದಾನೆ. ಹಂಗ ಅನ್ಕೊಂತೀರ, ಹೋಯ್ತು ನನ್ನ ಜೀವನ, ಮುಗೀತು ನನ್ನ ಕತೆ ಹಂಗಂತೀರ? ಈ ಕಷ್ಟಗಳನ್ನ ದೇವರು ಮೆಟ್ಟಿಲಾಗಿ ಬದಲಾಯಿಸ್ತಾನೆ. ಅಮೇರಿಕ ದೇಶದಲ್ಲಿ 7 ವರ್ಷದ ಹುಡುಗ, ಅಮೇರಿಕ ದೇಶದಲ್ಲಿ 7 ವರ್ಷದ ಹುಡುಗ, ಊಟಕ್ಕಿಲ್ಲ, ಊಟಕ್ಕೆ ಕಷ್ಟ, ಒಂದು ಒಪ್ಪತ್ತಿನ ಊಟಕ್ಕೆ ಜೀವನ ಮಾಡೋ ಕಷ್ಟ. ಅದಕ್ಕೆ ತಂದೆ ಜೊತೆಗೆ ಕೂಲಿ ಕೆಲಸ ಮಾಡೋಕ್ಕೆ ಹೋಗಿ, ತಂದೆ ಮಗ ಇಬ್ಬರು ಕೂಲಿ ಕೆಲಸ ಮಾಡಿ ಅದರಿಂದ ಬಂದ ಕೂಲಿ ಹಣದಿಂದ ರೇಷನ್ ತಗೊಂಬಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ. ಭಯಂಕರ ಕಡು ಬಡತನ. ಅವನು 9ನೇ ವಯಸ್ಸಿಗೆ ಬರುವಾಗ ತಾಯಿ ಸತ್ತೋಗ್ಬಿಡ್ತಾಳೆ. 22ನೇ ವಯಸ್ಸಿಗೆ ಬರುವಾಗ ಒಂದು ಬಿಸ್ನೆಸ್ ಮಾಡ್ತಾನೆ. ಆ ಬಿಸ್ನೆಸ್ ಎಲ್ಲ ಲಾಸ್ ಆಗಿಬಿಡ್ತದೆ. 24ನೇ ವಯಸ್ಸಿಗೆ ತನ್ನ ಒಬ್ಬ ಫ್ರೆಂಡ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಇಬ್ಬರು ಸೇರಿ ಬಿಸ್ನೆಸ್ ಮಾಡ್ತಾರೆ. ಆ ಫ್ರೆಂಡ್ ಕೂಡ ಸತ್ತೋಗ್ಬಿಡ್ತಾನೆ. ಅಲ್ಲಿನೂ ಸಾಲಗಾರ ಆಗ್ತಾನೆ. 26ನೇ ವಯಸ್ಸಿಗೆ ತನ್ನ ಪ್ರೀತಿ ಹೆಂಡತಿ ಬ್ರೈನ್ ಅಂತ ಸತ್ತೋಗ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ವರ್ಷ ಇನ್ನೊಂದು ಮದುವೆ ಮಾಡ್ಕೊತಾನೆ. ಆಕೆ ಬಿಟ್ಟೋಗ್ಬಿಡ್ತಾಳೆ. 29ನೇ ವಯಸ್ಸಿಗೆ ಮುನ್ಸಿಪಾಲ್ಟಿ ಎಲೆಕ್ಷನ್ ನಿಂತ್ಕೊಳ್ತಾನೆ, ಸೋತೋಗ್ತಾನೆ. 34, 37, 39ನೇ ವಯಸ್ಸಿಗೆ ಎಲೆಕ್ಷನ್ ನಿಂತ್ಕೊಳ್ತಾನೆ, ಮತ್ತೆ ಸೋತೋಗ್ತಾನೆ. 46ನೇ ವಯಸ್ಸಿಗೆ ಯಾವುದೋ ಸೆನೆಟ್ ಎಲೆಕ್ಷನ್ ಅಂತೆ, ಆ ಎಲೆಕ್ಷನ್ ನಿಂತ್ಕೊಳ್ತಾನೆ, ಸೋತೋಗ್ತಾನೆ. ಲಾಸ್ಟಿಗೆ 50ನೇ ವಯಸ್ಸಿಗೆ ದೊಡ್ಡ ಎಲೆಕ್ಷನ್ ನಿಂತ್ಕೊಳ್ತಾನೆ, ಸೋತೋಗ್ತಾನೆ. ನಿನ್ನಂಗೆ ದೇವ್ರು ನಂಬಿರುವಂಥ ವ್ಯಕ್ತಿನೇ, ನಿನ್ನಂಗೆ ದೇವ್ರನ್ನ ಪ್ರೀತಿ ಮಾಡೋ ವ್ಯಕ್ತಿನೇ, ನಿನ್ನಂಗೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿನೇ, ನಮ್ಮಂಗೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿನೇ. ಆದರೆ ಬರೀ ಕಷ್ಟಗಳು, ಬರೀ ಸೋಲುಗಳು, ಬರೀ ನಷ್ಟಗಳು, ಬರೀ ನಷ್ಟ, ಬರೀ ಸಾವು, ಬರೀ ನಷ್ಟ, ಬರೀ ಶ್ರಮ, ಬರೀ ಕಣ್ಣೀರು, ಬರೀ ಸೋಲು. ಎಷ್ಟು ಜನ ಅವನ್ನ
ನಿರಾಶೆ ಮಾಡಿ ಮಾತಾಡಿರಬಹುದು. ಆದರೂ ದೇವರು ವಾಗ್ದಾನ ನಂಬುತ್ತಾನೆ. ದೇವರು ವಾಗ್ದಾನ ನಂಬಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ, యేసయ్య ಇನ್ನು ನನಗೆ ವಿಶ್ವಾಸ ಇದೆ, ಇನ್ನು ನನಗೆ ನಂಬಿಕೆ ಇದೆ, ನನ್ನನ್ನು ನೆಕ್ಸ್ಟ್ ಲೆವೆಲ್ಗೆ ಒಯ್ತೀಯ ಅಂತ ಪ್ರಾರ್ಥನೆ ಮಾಡಿ 52ನೇ ವಯಸ್ಸಲ್ಲಿ ಮತ್ತೆ ಎಲೆಕ್ಷನ್ ನಿಲ್ತಾನೆ. ಏನ್ ಜರುಗಿತು ಗೊತ್ತಾ? ಅಮೇರಿಕ ದೇಶಕ್ಕೆ ಪ್ರೆಸಿಡೆಂಟ್ ಆಗಿ ದೇವರು ಮಾಡಿದ್ದಾರೆ. ಆತನ ಹೆಸರೇ ಅಬ್ರಹಾಂ ಲಿಂಕನ್. ಇವತ್ತು ಕೂಡ ಸೋತೋಗಿ ಕುಗ್ಗೋಗಿ ಇಲ್ಲಿ ಫೇಲು, ಅಲ್ಲಿ ಫೇಲು, ಅಲ್ಲಿ ಸೋಲು, ಇಲ್ಲಿ ಸೋಲು, ಅಲ್ಲಿ ಅಪಜಯ, ಅಲ್ಲಿ ಕೆಲಸ ಆಗ್ತಾ ಇಲ್ಲ, ಇಲ್ಲಿ ಕೆಲಸ ಆಗ್ತಾ, ಎಲ್ಲಿ ಹೋದ್ರೂ ಸೋಲು. ಇವತ್ತೊಂದು ಮಾತು ಹೇಳ್ತೀನಿ, ಹಾಲೆಲೂಯ. ದೇವ್ರ ವಾಕ್ಯನ ನಂಬು, ದೇವ್ರ ವಾಗ್ದಾನದ ಮೇಲೆ ಭರವಸೆ ಇಡು. ಯಾವ ದೇವರಾದರೂ ಪತನದ ಸ್ಥಿತಿರುವಂತ ಅಬ್ರಹಾಂ ಲಿಂಕನ್ನ ಆಶೀರ್ವದಿಸಿ ನೆಕ್ಸ್ಟ್ ಲೆವೆಲ್ಗೆ ಮೇಲೆತ್ತಿದನು, ಅದೇ ದೇವರು ನಿನ್ನನ್ನು ಕೂಡ ಪತನದ ಸ್ಥಿತಿಯಿಂದ ಮೇಲೆತ್ತಿ ನೆಕ್ಸ್ಟ್ ಲೆವೆಲ್ಗೆ ಆಶೀರ್ವಾದ ಮಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯ. ಒಂದಿನ ದೇವರು ಯೋನನಿಗೆ ಹೇಳ್ತಾನೆ, ಯೋನ ಪ್ರವಾದಿಗೆ ಹೇಳ್ತಾನೆ, ಯೋನ ನೀನು ನಿನವೆ ಪಟ್ಟಣಕ್ಕೆ ಹೋಗು, ಸುವಾರ್ತೆ ಸಾರು, ಅಲ್ಲಿ ಒಳ್ಳೆ ಸೇವೆ ಇದೆ ಆಯ್ತಂತೇಳಿ. ಯಾರು ಹೋಗ್ತಾರೆ ಆ ಜನ ಸುವಾರ್ತೆ ಹೇಳಕ್ಕ ಅಂತ ದೇವ್ರ ಸನ್ನಿಧಿಯಿಂದ ತಪ್ಪಿಸ್ಕೊಂಡು ತಾರ್ಷಿಸ್ಗೆ ಹೋಗ್ಬೇಕಂತೇಳಿ ಅಡುಗತ್ತಿ ತಾರ್ಷಿಸ್ಗೆ ಹೋಗ್ತಾನೆ, ತಪ್ಪಿಸ್ಕೊಂಡು ಹೋಗ್ತಾನೆ ದೇವ್ರ ಸನ್ನಿಧಿಯಿಂದ. ಕೆಲವು ಜನ ದೇವ್ರ ಸನ್ನಿಧಿ ಏನೋ ಒಂದು ನೆವ ಹೇಳಿ ತಪ್ಪಿಸ್ಕೊತಾರೆ. ಅಂಥವ್ರಿಗೆ ಹೇಳ್ತೀನಿ, ಈಗ ದೇವ್ರ ಸನ್ನಿಧಿಯಿಂದ ತಪ್ಪಿಸ್ಕೊಂಡದ ಯೋನ ಹೋಗಿ ಆರಾಮಾಗಿ ಆ ಹಡಗಿನಲ್ಲಿ ಮಲ್ಕೊಂಡ. ದೇವ್ರ ತುಫಾನು ಕಳಿಸಿ, ಅಲೆಗಳನ್ನ ಕಳಿಸಿ, ಮಳೆನ ಭಯಂಕರ ತುಫಾನು ಕಳಿಸಿ ಆ ಹಡಗು ಮುಣಿಗೋಗಂಗೆ ಮಾಡ್ದ. ಹಡಗಿನಾಗಿರೋರು ಎಲ್ಲ ಮಾತಾಡ್ಕೊಂಡ್ರು, ಇಷ್ಟು ವರ್ಷ ಇದೇ ದಾರಿಯಲ್ಲಿ ಪ್ರಯಾಣ ಮಾಡಿವಿ, ಯಾವತ್ತೂ ಕೂಡ ನಮ್ಮ ಹಡಗಿಗಿಂತ ಶೋಧನೆ ಬಂದಿಲ್ಲ. ನಮ್ಮ ಹಡಗಿನಾಗ ಯಾರೋ ತಪ್ಪು ಮಾಡಿ ಬಂದು ಹತ್ಕೊಂಬಂದಾರ, ಚೀಟಿ ಹಾಕಿದ್ರು, ಆ ಚೀಟಿ ಯೋನನಿಗೆ ಬಂತು. ಎಲ್ಲ ದೇವರೇ ಮಾಡ್ತಾಯಿದ್ರು ಇದನ್ನೆಲ್ಲ. ಆ ಚೀಟಿ ಯೋನನಿಗೆ ಬಂತು. ಅವ್ರ ಎಲ್ಲ ಜನ ಸೇರಿ ಅವನನ್ನು ಸಮುದ್ರದಲ್ಲಿ ಬಿಸಾಕಿದ್ರು. ದೇವರು ಮೀನಿಗೆ ಅಪ್ಪಣೆ ಕೊಟ್ಟ, ಅವನ ನುಂಗು. ತಿಮ್ಮಿಂಗಲಿಗೆ ಅಪ್ಪಣೆ ಕೊಟ್ಟ, ಅವನು ನುಂಗಿತು. ಆ ಮೀನಿನ ಹೊಟ್ಟೆ ಒಳಗಪ್ಪ ನಾನು ಕ್ಷಮಿಸಪ್ಪ, ಸೇವೆ ಮಾಡೋಕ್ಕೆ ಹೋಗ್ಬೇಕಂದ್ರೆ ತಪ್ಪಿಸ್ಕೊಂಡು ನಾನು ಎಲ್ಲೋ ಹೋಗ್ಬೇಕಂತ ಬಂದೀನಿ, ಇವತ್ತಿಷ್ಟೆಲ್ಲ ಶೋಧನೆ ನನಗೆ ಕೊಟ್ಟಿಯ, ನನಗೆ ಕ್ಷಮಿಸಂತ 3 ದಿನ ಮೀನಿನ ಹೊಟ್ಟೆ ಒಳಗೆ ಪ್ರೇಯರ್ ಮಾಡ್ದ. ದೇವ್ರ ಮೀನಿಗಂದ, ಅವನು ಕರೆಕ್ಟಾಗೇನು ಇವಾಗ, ಅವನ್ನ ಕಾರಿಬಿಡು ಅಂತ. ಕರೆಕ್ಟಾಗೇನು ಇವಾಗ, ನೀಟಾಗೇನು ಇವಾಗ, ನಾನು ಅವನ್ನ ಪಕ್ಕಾ ಪ್ರಿಪೇರ್ ಮಾಡಿದ್ದೀನಿ ಇವಾಗ, ಪಕ್ಕ ಕ್ವಾಲಿಟಿ ಸೇವಕನಾಗೇನು ಇವಾಗ, ಬ್ರಾಂಡ್ ಸೇವಕನಾಗೇನು ಇವಾಗ. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ ಇವಾಗ, ದೇವರೇ ನಾನು ಇವಾಗ ನಿನವೆಗೆ ಹೋಗ್ತೀನಂತ ಹೋದ. ನಿನವೆಲ್ಲಿ ನಿಂತ್ಕೊಂಡ, ಎಲ್ಲ ಜನರು ಕೂಡಿಸಿದ, ಒಂದು ಪ್ರಸಂಗ ಮಾಡಿದ. ಸೇವೆ ಹೆಂಗೆ ಬೆಳೀತು ಗೊತ್ತಾ? ಇಡೀ ಪಟ್ಟಣವೇ ರಾಜನ ಸಮೇತ ಮೊಣಕಾಲಾಕಿ ದೇವರ ಕಡೆ ತಿರುಗಿದ್ದಾರೆ. ನಾನು ದೇವರ ಹತ್ರ ಬರಲ್ಲ, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ, ನನಗೆ ವಾಕ್ಯ ಓದೋಕ್ಕೆ ಟೈಮ್ ಇಲ್ಲ, ನನಗೆ ಆರಾಧನೆ ಮಾಡೋಕ್ಕೆ ಟೈಮ್ ಇಲ್ಲ, ನನಗೆ ಉಪವಾಸ ಕೂಟಕ್ಕೆ ಬರೋಕ್ಕೆ ಟೈಮ್ ಇಲ್ಲ, ನನಗೆ ಸ್ವಾರ್ಥ ಉಜ್ಜೀವನ ಕೂಟಗಳಿಗೆ ಬರೋಕ್ಕೆ ಟೈಮ್ ಇಲ್ಲ ಅಂತ ತಪ್ಪಿಸ್ಕೊಂಡು ಏನೋ ಒಂದು ನೆವ ಹೇಳಿ ತಪ್ಪಿಸ್ಕೊಂತೀರಿ ನೋಡ್ರಿ. ಅವರಿಗೆ ದೇವರು ಶ್ರಮಗಳು ಕಳಿಸಿ, ಅವ್ರಿಗೆ ದೇವರು ಶಿಕ್ಷೆ ಪಡಿಸಿ, ಅವ್ರನ್ನ ದೇವ್ರು ಬಾಧೆ ಪಡಿಸಿ, ಅವ್ರನ್ನ ದೇವ್ರು ಬೆಂಡೆತ್ತಿ ಚರ್ಚಿಗೆ ಬರ್ರಿ ಅಂದ್ರೆ ಟೈಮ್ ಇಲ್ಲ, ಏನೋ ಒಂದು ನೆವ. ಪ್ರೇಯರ್ ಮಾಡ್ರಂದ್ರೆ ಏನೋ ಒಂದು ನೆವ, ವಾಕ್ಯ ಓದಂದ್ರೆ ಏನೋ ಒಂದು ನೆವ ಹೇಳ್ತೀರಾ? ನೆವ ಹೇಳೋರ್ನ ದೇವ್ರ ಏನು ಮಾಡ್ತಾರೆ? ದೇವ್ರು ಸರಿಯಾಗಿ ಬೆಂಡು ತೆಗೆದು ಅಪ್ಪ ನನ್ನ ಕ್ಷಮಿಸನ್ನಂಗೆ ಮಾಡಿ, ಹೌದು 100% ಬೆಂಡೆತ್ತಾನೆ, 100% ಬೆಂಡೆತ್ತಾನೆ. ಯೋನನ ದೇವ್ರು ಬೆಂಡೆತ್ತಲಿಲ್ವಾ?
ಯೋನನನ್ನು ಬೆಂಡೆತ್ತಿದ. ಆ ಬೆಂಡೆತ್ತುವಂಥ ಉದ್ದೇಶ ಗೊತ್ತಾ? ನಿನ್ನನ್ನು ನೀಟು ಮಾಡಲಿಕ್ಕಾಗಿ, ಪಕ್ಕಾ ನೀಟು ಮಾಡಲಿಕ್ಕಾಗಿ, ಪಕ್ಕ ಕ್ವಾಲಿಟಿ ಮಗಳಾಗಿ ಮಾಡಲಿಕ್ಕಾಗಿ, ಪಕ್ಕ ಕ್ವಾಲಿಟಿ ಮಗನಾಗಿ ಮಾಡಲಿಕ್ಕಾಗಿ. ನೋಡು, ಈ ಬೆಂಕಿಯಲ್ಲಿ ಬಂಗಾರ ಹಾಕ್ತಾರೆ ನೋಡ್ರಿ. ಬಂಗಾರ ಏನಾಗ್ತಾರೆ? ಆ ಬಂಗಾರ ಹಾಕಿ ಬೆಂಕಿ ಸುಡ್ತದೆ, 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 ಹೊಡಿತಾರೆ, 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 ಸುಡ್ತದೆ, 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 ಹೊಡಿತಾರೆ, ಹೊಡಿತಾರೆ, ಹೊಡಿತಾರೆ. ಆ ಒಡಿಸ್ಕೊಂಡು ಆ ಸುಟ್ಟು ಆ ಬೆಂಕಿ ಆ ಉರಿನ ಅನುಭವಿಸಿ ಅದು ಹೊರಗಡೆ ಬರಬೇಕಾದ್ರೆ ಮಾಮೂಲಿ ಬಂಗಾರ ಆಗಿ ಬರಲ್ಲ, ಮಣಪ್ಪುರಂ ಗೋಲ್ಡ್ ಆಗಿ, ಬ್ರ್ಯಾಂಡ್ ಗೋಲ್ಡ್ ಆಗಿ ಹೊರಗೆ ಬರ್ತದೆ. ದೇವರು ಕೂಡ ನಿನಗೆ ಶ್ರಮೆಗಳು ಕಳಿಸೋದು, ಬಾಧೆಗಳು ಕಳಿಸೋದು, ಕಷ್ಟಗಳು ಕಳಿಸೋದು. ಆ ಕಷ್ಟಗಳಿಂದ ಹೊರಗೆ ಬರಬೇಕಾದ್ರೆ ನೀನು ಮಣಪ್ಪುರಂ ಗೋಲ್ಡ್ ತರ, ಬ್ರ್ಯಾಂಡೆಡ್ ಗೋಲ್ಡ್ ತರ, ಕ್ವಾಲಿಟಿ ಆಗಿ, ಬ್ರ್ಯಾಂಡ್ ಆಗಿ ದೇವರು ಹೊರಗೆ ತರ್ತಾನೆ. ದೇವರು ಈ ನೆವ ಹೇಳೋರನ್ನ 100% ಶಿಕ್ಷಿಸ್ತಾನೆ. ಕಾರಣ ಇಷ್ಟೇ, ನಿನ್ನನ್ನು ನೀಟ್ ಮಾಡಲಿಕ್ಕಾಗಿ, ಕಷ್ಟಗಳು ನಮ್ಮ ನೀಟ್ ಮಾಡಲಿಕ್ಕಾಗಿ, ನಮ್ಮ ಗರ್ವ ಮುರಿಲಿಕ್ಕಾಗಿ, ನಮ್ಮನ್ನು ಗೋಲ್ಡ್ ಆಗಿ ಮಾಡಲಿಕ್ಕಾಗಿ, ನಮ್ಮನ್ನು ಬಂಗಾರದ ಥರ ಮಾಡಲಿಕ್ಕಾಗಿ. ನಾವು ಹೊರಗೆ ಬಂದರೆ ಸಾಕು, ಅನೇಕರಿಗೆ ಆಶೀರ್ವಾದಕರವಾಗಿ, ಸಭೆಗೆ ಆಶೀರ್ವಾದಕರವಾಗಿ, ಕುಟುಂಬಕ್ಕೆ ಆಶೀರ್ವಾದಕರವಾಗಿ, ಸಮಾಜಕ್ಕೆ ಆಶೀರ್ವಾದಕರವಾಗಿ ದೇವರು ನಮ್ಮನ್ನು ನಿಲ್ಲಿಸ್ತಾನೆ. ಅದಕ್ಕೆ ದೇವರು ಶ್ರಮೆಗಳನ್ನ ಕಳಿಸ್ತಾನೆ. ಮಹಿಮೆಗಳೇ ಸೋದರಿ, ದೇವರು ಕೆಲವು ಸಾರಿ ಶೋಧನೆಗಳು ನಮಗೆ ಬರ್ದಂಗೆ, ನಿಮಗೆ ಬರ್ದಂಗೆ ದೇವರು ತಡೆಯಲ್ಲ. ದೇವರು ಅನುಮತಿಸ್ತಾನೆ, ಬರಲಿ ಇವರಿಗೆ ಅಂತ. ಯೋಬನಿಗೆ ಶೋಧನೆಗಳು ಬರ್ದಂಗೆ ದೇವರು ತಡ್ನ. ಕೇಳ್ರಿ, ಹೇಳ್ತೀನಿ, ತಡ್ನ. ಶೋಧನೆಗಳು ಯೋಬನಿಗೆ ಬರ್ದಂಗೆ ದೇವ್ರು ತಡ್ನ. ಓಕೆ, ತಡಿಲಿಲ್ಲ, ಬರಲಿ ಬಿಡ ಅವನ ಮೇಲೆ ಶೋಧನೆ ಅಂತ ಅನುಮತಿಸಿದ, ಅಂದ್ರೆ ಬರಂಗ ಅನುಮತಿಸಿದ, ತಡಿಲಿಲ್ಲ. ಆದ್ರೆ ಒಂದು ನಿಮಿಷ, ಇದರಿಂದ ಜರುಗಿದ್ದೇನು ಗೊತ್ತಾ? ಆ ಬಾಧೆಗಳು ಮುಗಿದ ಮೇಲೆ ಯೋಬನನ ದೇವರು 2ರಷ್ಟು ಆಶೀರ್ವಾದ ಮಾಡಿದಾನೆ. ಯೋಸೇಫನಿಗೆ ಶೋಧನೆಗಳು ಬರ್ದಂಗೆ ದೇವ್ರು ತಡ್ನ. ಯಾಕೆ? ಇನ್ನು ದೇವರಿನ ಅನುಮತಿಸಿದ, ಬರಲಿ ಅವನಿಗೆ ಶೋಧನೆ, ದೇವರು ಅನುಮತಿಸಿದ, ತಡಿಲಿಲ್ಲ. ಯಾಕೆ ದೇವರು ಯೋಸೇಫನಿಗೆ ಶೋಧನೆಗಳನ್ನ ಬರಂಗೆ ಅನುಮತಿಸಿದ ಅಂದ್ರೆ, ಯೋಸೇಫನು ಬಾಧೆ ಪಟ್ಟ ಮೇಲೆ ಐಗುಪ್ತ ದೇಶಕ್ಕೆ ಅವನು ಪ್ರಧಾನ ಮಂತ್ರಿ ಆಗಿದ್ದಾನೆ. ನೆಹೇಮಿಯನಿಗೆ ಶೋಧನೆಗಳು ಬರ್ದಂಗೆ ದೇವ್ರು ತಡನ, ತಡಿಲಿಲ್ಲ, ಅನುಮತಿಸ್ತಾ. ಇನ್ನು ಇದರಿಂದ ಜರುಗಿದ್ದೇನು ಗೊತ್ತಾ? ನೆಹೇಮಿನ ಜರುಗಿದ್ದೇನು ಗೊತ್ತಾ? ಆಶ್ಚರ್ಯವಾಗಿ ಯೆರೂಸಲೇಮಿನಲ್ಲಿ ಆಲಯ ಕಟ್ಟಿ ಮುಗಿಸಿದಾನೆ. ದಾನಿಯೇಲನಿಗೆ ಶೋಧನೆಗಳು ಬರ್ದಂಗೆ ದೇವ್ರು ತಡನ ಇಲ್ಲ. ಹಲ್ಲೆಲೂಯಾ. ದಾನಿಯೇಲನಿಗೆ ಶೋಧನೆ ಬರ್ದಂಗೆ ದೇವ್ರು ತಡನ ಇಲ್ಲ. ಸಿಮೆಂಟ್ ಗವಿಲಿ ಹೋಗಂಗ ಮಾಡ್ದ, ಸಿಮೆಂಟ್ ಗವಿಲಿ ಹಾಕಂಗೆ ಮಾಡ್ದ. ಹಲ್ಲೆಲೂಯಾ. ಸಿಮೆಂಟ್ ಗವಿಲಿ ಹೋಗಂಗೆ ಮಾಡ್ದ, ಶೋಧನೆ ಅನುಮತಿಸಿದ. ಆದರೆ ದಾನಿಯೇಲನು ಸಿಂಹದ ಗವಿಯಿಂದ ಹೊರಗೆ ಬಂದ ಮೇಲೆ ಇದರಿಂದ ಜರುಗಿದ್ದೇನು ಗೊತ್ತಾ? ದಾನಿಯೇಲನ ಸಿಂಹದ ಗವಿಯಿಂದ ಜೀವಂತವಾಗಿ ಹೊರಗೆ ಬಂದ ಮೇಲೆ ಆ ರಾಜ ಒಂದು ಡಂಗೂರ ಸಾರಿಸ್ತಾನೆ, ಒಂದು ಆಜ್ಞೆ ಹೊರಡಿಸ್ತಾನೆ. ಏನಂದ್ರೆ, ಇವತ್ತಿನಿಂದ ಈ ದೇಶದಲ್ಲಿ ಪ್ರತಿಯೊಬ್ಬರು ದಾನಿಯೇಲನ ದೇವರನ್ನೇ ಆರಾಧನೆ ಮಾಡೋಣ. ನನ್ನ ಪ್ರಶ್ನೆ ಇವಾಗ, ಯೋಬನಿಗೆ ಶೋಧನೆಗಳನ್ನ ದೇವರು ಅನುಮತಿಸಿಲ್ಲ ಅಂದಿದ್ರೆ 2ರಷ್ಟು ಆಶೀರ್ವಾದ ಹೊಂದ್ಕೊಳ್ತಿದ್ನ? ಯೋಸೇಫನಿಗೆ ಶೋಧನೆಗಳನ್ನ ದೇವರು ಅನುಮತಿಸಿಲ್ಲ ಅಂದ್ರೆ ಐಗುಪ್ತ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಿದ್ನ? ನೆಹೇಮಿಯನಿಗೆ ಶೋಧನೆಗಳನ್ನ ಅನುಮತಿಸಿಲ್ಲ ಅಂದಿದ್ರೆ ದೇವರು ಆಲಯ ಕಟ್ಟಿ ಮುಗಿಸ್ತಿದ್ನ? ದಾನಿಯೇಲನಿಗೆ ಸಿಂಹದ ಗವಿಲಿ ಹಾಕಲಿಲ್ಲ ಅಂದಿದ್ರೆ, ದೇವರು ಅವನಿಗೆ ಶೋಧನೆಗಳನ್ನ ಅನುಮತಿಸಿಲ್ಲ ಅಂದಿದ್ರೆ, ದೇಶಕ್ಕೆ ದೇಶವೇ ದೇವ್ರ ಕಡೆ ಬರ್ತಿತ್ತ? ಇವಾಗ ನಿಮಗೇನಂತ ಪ್ರೇಯರ್ ಮಾಡೋಣ?
ಶೋಧನೆಗಳು ಬರಲಿ ಅಂತ ಪ್ರೇಯರ್ ಮಾಡೋಣ, ಬೇಡ ಅಂತ ಪ್ರೇಯರ್ ಮಾಡೋಣ. ಇವತ್ತು ನಿಜ ಹೇಳ್ತೀನಿ, ಹಲ್ಲೆಲೂಯ, ನಿಮ್ಮ ಶ್ರಮಗಳೇ, ನಿಮ್ಮ ಕಷ್ಟಗಳೇ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಲಿಗೆ ಒಯ್ಯೋದು. ಯಾರೋ ಒಬ್ಬ ಹುಡುಗ ಬಂದು, ಸಾರ್ ನಾನು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು, ನನಗೆ ಪ್ರಾರ್ಥನೆ ಮಾಡ್ರಂದಂತೆ. ಅವಾಗ ಈ ಪಾಸ್ಟ್ರು, ದೇವರೇ ಇವನಿಗೆ ಕಷ್ಟಗಳು ಬರಲಿ, ದೇವರೇ ಇವನಿಗೆ ಕಷ್ಟಗಳು ಬರಲಿ, ದೇವರೇ ಇವನಿಗೆ ಕಷ್ಟಗಳು ಬರಲಿ, ದೇವ್ರಿಗೆ ಕಷ್ಟಕ್ಕೆ ಬರಲಿ ಅಂತ ಪ್ರೇಯರ್ ಮಾಡಿದ್ರಂತೆ. ಇವಳಿಗೆ ಸಿಟ್ಟು ಬಂತಂತೆ, ಏನು ಸಾರ್ ನಾನು ನೆಕ್ಸ್ಟ್ ಲೆವೆಲಿಗೆ ಹೋಗಂಗೆ ಪ್ರೇಯರ್ ಮಾಡಂದ್ರೆ ಇವನಿಗೆ ಕಷ್ಟಗಳು ಬರಲಿ ಅಂತ ಪ್ರೇಯರ್ ಮಾಡ್ತೀರಿ ಸಾರ್ ಅಂತ ಪಾಸ್ಟರ್ ಮೇಲೆ ಸಿಟ್ಟಾದಂತೆ. ಪಾಸ್ಟರ್ ಅಂದ್ರಂತೆ, ನನ್ನ ಬೈಬಲ್ ಹೇಳುತ್ತೆ, ಯಾರಿಗೆ ಶ್ರಮಗಳು ಬರ್ತದೋ, ಯಾರಿಗೆ ಕಷ್ಟಗಳು ಬರ್ತದೋ, ಯಾರು ಬಾಧೆ ಪಡ್ತಾರೋ ಅವ್ರನ್ನ ದೇವರು ನೆಕ್ಸ್ಟ್ ಲೆವೆಲಿಗೆ ಹೋಯ್ತಾರೆ. ಬಾಯ್ ಥರದ ಪ್ರೇಯರ್ ಮಾಡಿ, ನಮ್ಮ ಕಷ್ಟಗಳೇ ನಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತದೆ ಅನ್ನುವಂಥ ಅಂಶದ ಕುರಿತಾಗಿ ಪ್ರೇಯರ್ ಮಾಡು. ಇಸಯ್ಯ, ಈ ದಿನ ನಮ್ಮ ಕಷ್ಟಗಳೇ ನಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ಒಯ್ತದೆ ಅನ್ನುವಂಥ ಅಂಶದ ಕುರಿತಾಗಿ ಇವತ್ತು ಮಾತಾಡಿದೀಯಾ? ಹೌದಪ್ಪ, ಇವತ್ತು ಆಮೇನ್.